मंगळवारी बेळगावमध्ये आयोजित पत्रकार परिषदेत कर्नाटक रक्षण वेदिके उत्तर कर्नाटकचे राज्याध्यक्ष मंजुनाथ जेली यांनी म्हटले की बेळगाव महानगरपालिकेच्या हद्दीत कन्नड भाषा सक्तीच्या निर्णयाला विरोध करत असलेल्या एमईएस संघटनेवर बंदी घालावी। ते पुढे म्हणाले की बेळगावमध्ये नेहमीच राज्यविरोधी कृती करणारी एमईएस संघटना आता कन्नड सक्तीला विरोध करत आहे। ही गोष्ट सहन केली जाणार नाही। ಬೆಳಗಾವಿಯ ಗಡಿ ಭಾಗದಲ್ಲಿ ಮತ್ತೆ ಎಂಇಎಸ್ ಪುಂಡರ ಅಟ್ಟಹಾಸ ಅತಿ ಆಗ್ತಾ ಇದೆ। ಯಾಕಪ್ಪ ಅಂತಂದ್ರೆ ಎಂಇಎಸ್ ಮುಖಂಡರು ಕನ್ನಡವನ್ನ ಕಡ್ಡಾಯಗೊಳಿಸಬಾರ್ದು ಅಂತ ಹೇಳಿ ಏನು ಒಂದು ಮಹಾನಗರ ಪಾಲಿಕೆಯ ಮೇಯರ್ ಅವರಿಗೆ ಆಯುಕ್ತರಿಗೆ ಒಂದು ಮನವಿಯನ್ನು ನೀಡಿದ್ದಾರೆ। ಕನ್ನಡ ಕಡ್ಡಾಯ ಆಗಬಾರ್ದು ಅಂತ ಹೇಳಿ ಇದಕ್ಕೆ ನಮ್ಮದ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ವತಿಯಿಂದ ನಾನು ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀನಿ। ಯಾಕಂತಂದ್ರೆ ಸರ್ಕಾರವು ಕೂಡ ಜಿಲ್ಲಾಡಳಿತವು ಕೂಡ ಎಂಇಎಸ್ ಕಡಿವಾಣ ಹಾಕಬೇಕು। ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮದು ಮಹಾರಾಷ್ಟ್ರ ಗಡಿ ಭಾಗ ಆಗಿರ್ಬೋದು, ಗೋವಾ ರಾಜ್ಯದ ಗಡಿ ಭಾಗದಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಕನ್ನಡದ ಶಾಲೆಗಳು ಇವತ್ತು ನಶಿಸಿ ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತದೆ। ಯಾಕಪ್ಪ ಅಂತಂದ್ರೆ ಮರಾಠಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ನೀಡುವುದರ ಜೊತೆಗೆ ಇವತ್ತು ಕನ್ನಡದ ಶಾಲೆಗಳು ಕುಂಠಿತ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ। ಕೂಡಲೇ ನಾನು ಇವತ್ತು ಸಂಘಟನೆ ಪರವಾಗಿ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಲಿಕ್ಕೆ ಬಯಸ್ತೀನಿ। ಕನ್ನಡ ಶಾಲೆಗಳು ಉಳಿಬೇಕು, ಬೆಳಿಬೇಕು। ಅದಕ್ಕೆ ಹೀಗಾಗಿ ಹೆಚ್ಚಿನ ಏನು ಒಂದು ಅಧಿವೇಶನ ಮುಂಬರುವ ಇನ್ನೊಂದು ಕಳೆದ ಒಂದು 15 ದಿವಸ ಒಂದು ಅಧಿವೇಶನ ಇದೆ ಬೆಂಗಳೂರಲ್ಲಿ। ಸರ್ಕಾರವು ಕೂಡ ಶಿಕ್ಷಣ ಇಲಾಖೆ ಆಗಿರ್ಬೋದು, ಶಿಕ್ಷಣ ಮಂತ್ರಿ ಆಗಿರ್ಬೋದು, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗಡಿಭಾಗದ ಇರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡುವುದರ ಜೊತೆಗೆ ಇವತ್ತು ಕನ್ನಡ ಶಾಲಾ ಮಕ್ಕಳ ಅಭಿವೃದ್ಧಿಗೆ ಇವತ್ತು ನೀವು ಶ್ರಮಿಸಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾನು तम्हाली कळकळीची विनंती मारತೀನಿ। एमईएसने ही भूमिका चालूच ठेवली तर त्यांच्या विरोधात तीव्र आंदोलन छेडले जाईल असा इशाराही त्यांनी दिला। संकल्प शिंदे, केएमएम मराठी, बेळगाव।